ಎಲ್ಲರಿಗೂ ನನ್ನ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ಗೆ ಸ್ವಾಗತ. ಇವತ್ತು ನಾವು 9ನೇ ತರಗತಿಯ ಆ, ಭಾಗ 1ರ ಮೊದಲನೇ ಪಾಠವಾದ ಅವರೇ ರಾಜರತ್ನಂ, KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಅವರೇ ರಾಜರತ್ನಂ ಪಾಠದ ವಿಶ್ಲೇಷಣೆಯನ್ನು ನೋಡೋಣ. ಮೊದಲಿಗೆ ಈ ಪಾಠದಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅದನ್ನು ನೋಡಬೇಕು. ನೋಡ್ರಿ, ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿರದೆ ಪರೋಕ್ಷವಾಗಿರುತ್ತದೆ. ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿರದೆ ಪರೋಕ್ಷವಾಗಿರುತ್ತೆ. ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅಭಿಮಾನ ಹೊಂದಿರುತ್ತೇವೆ, ಆದರೆ ಅವರನ್ನು ನಾವು ನೋಡಿರುವುದಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಬಂದರೆ ನಾವು ಅವರನ್ನು ಹೇಗೆ ಕಾಣಬಹುದು, ಹೇಗೆ ಉಪಚರಿಸಬಹುದು ಹೇಳುವುದು ಕಷ್ಟ. ಸಾಮಾನ್ಯವಾಗಿ ಅಂತಹವರನ್ನು ನಿರ್ಲಕ್ಷಿಸುತ್ತೇವೆ, ಇಲ್ಲವೇ ಅವಮಾನಿಸುತ್ತೇವೆ. ನಂತರದಲ್ಲಿ ಆ ವ್ಯಕ್ತಿ ಯಾರೆಂದು ತಿಳಿದಾಗ ನಮಗೆ ಹೇಗಾಗಬಹುದು? ಆಗ ಆಗುವ ಮುಜುಗರ, ಆಶ್ಚರ್ಯ, ನಾಚಿಕೆ, ಕಸಿವಿಸಿ, ಚಡಪಡಿಕೆ, ಪಶ್ಚಾತ್ತಾಪ ಹೇಳುತ್ತಿರದು. ಇಂತಹ ಘಟನೆ ಒಂದು ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ನಡೆದಿದ್ದು ಅದನ್ನು ಅವರು ತಮ್ಮ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಅಂದ್ರೆ ಕವಿ ಪೂರ್ಣಚಂದ್ರ ತೇಜಸ್ವಿ ಯಾರಿ? ಕುವೆಂಪು ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿ, ಹೌದಾ? ಸೊ ಹಾಗಾದ್ರೆ ಅವ್ರ ಜೀವನದಲ್ಲಿ ಒಂದು ಸತ್ಯ ಘಟನೆ ನಡೆದಿದೆ. ಏನ್ರಿ? ನಾವು ಒಬ್ಬರ ಮೇಲೆ ತುಂಬಾ ಅಭಿಮಾನ ಇಟ್ಟಿರ್ತೀವಿ. ಅವರು ಅಚಾನಕ್ ಆಗಿ ನಮ್ಮ ಮುಂದೆ ಬಂದ್ಬಿಟ್ರೆ, ಅಥವಾ ಅವ್ರ ಬಗ್ಗೆ ಕೇಳಿರ್ತೀವಿ, ಅವ್ರ ಮುಖ ಪರಿಚಯ ಇರಲ್ಲ. ಅಚಾನಕ್ ಆಗಿ ಫಾರ್ ಎಕ್ಸಾಂಪಲ್ ಆಗಿ ನೀವು ಈಗ ಸೋಷಿಯಲ್ ಮೀಡಿಯಾ ಬಹಳ ವಾಸ್ಟ್ ಆಗಿದ್ದಾರೆ. ಸೊ ಎಲ್ರ ಮುಖಗಳು ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲದ್ರು ಮುಖ ಪರಿಚಯ ಇದ್ದೇ ಇರುತ್ತೆ. ಆದ್ರೆ ಕೆಲವೊಂದು ಇಂತಹ ಮಹಾನ್ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರ ಬಗ್ಗೆ ನೀವು ಬಹಳಷ್ಟು ಕೇಳಿರ್ತೀರಿ, ಆದ್ರೆ ಅವ್ರ ಮುಖ ಪರಿಚಯ ಇರಲ್ಲ. ಅಂತಹ ವ್ಯಕ್ತಿ ಸಡನ್ ಆಗಿ ನಿಮ್ ಮನೆ ಬಾಗಿಲಿಗೆ ಬಂದ್ ನಿಂತ್ರೆ ನೀವು ಯಾರೋ ಏನೋ ಅಂತ ತಿಳ್ಕೊಂಡು ಏನ್ ಮಾಡ್ತೀರಿ? ಅವರನ್ನ ಅವಮಾನ ಮಾಡ್ಬಿಡ್ತೀರಾ. ಸಾಮಾನ್ಯ ವ್ಯಕ್ತಿಗಳ ಇದೊಂದು ಲಕ್ಷಣ. ಆದ್ರೆ ಯಾವಾಗ ಇವರ ಅಭಿಮಾನಿ, ನಾನು ಇವರ ಕಾರ್ಯ ಸಾಧನೆಗಳ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ, ಅಂತಹ ಮಹಾನ್ ವ್ಯಕ್ತಿ ಅನ್ನೋದು ಗೊತ್ತಾದಾಗ ಆಗುವಂತಹ ನಾಚಿಕೆ, ಕಸಿವಿಸಿ, ಚಡಿಪಡಿಕೆ, ಪಶ್ಚಾತ್ತಾಪ ಇದೆಲ್ಲ ಆಗಿರುವುದು ಯಾರಲ್ಲಿ? ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದ ಘಟನೆಯನ್ನ ಇದು ವಿವರಿಸುತ್ತೆ. ಸೊ ಈಗ ಪಾಠನ ಶುರು ಮಾಡೋಣ. ನೋಡ್ರಿ, ಇಲ್ಲಿ ಮೊದಲೆಲ್ಲ ಯಾವತ್ತು, ನೋಡ್ರಿ, ಮೊದಲೆಲ್ಲ ಲಕ್ಕೆ ಲದ್ವತ್ತಿದೆ, ತಕ್ಕೆ ತದ್ವತ್ತಿದೆ. ಆಮೇಲೆ ಮೊದಲೆಲ್ಲ ಯಾವತ್ತು ಅಣ್ಣನನ್ನು ಬರುವುದರಿಂದ ನಮಗೆ ತೊಂದರೆ ಇರಲಿಲ್ಲ. ಮೊದಲೆಲ್ಲ ಅಣ್ಣನನ್ನ ಭೇಟಿ ಆಗ್ಲಿಕ್ಕೆ ಬರೋದ್ರಿಂದ ನಮಗೇನ್ ತೊಂದರೆ ಆಗ್ತಿರ್ಲಿಲ್ಲ. ಸೊ ಅಣ್ಣನನ್ನು ನಕ್ಕೆ ನದಿತೆ ನಕ್ಕೆ ಇದೆ, ಇಲ್ಲಿ ಇರಲಿಲ್ಲ. ಸೊ ನೀವು ಅಕ್ಷರಗಳನ್ನ ಐಡೆಂಟಿಫಿಕೇಶನ್ ಮಾಡ್ತಾ ಹೋದ್ರೆ ಪ್ರಶ್ನೆ ಬರೆಯುವ ಸಂದರ್ಭದಲ್ಲೂ ಯಾವುದೇ ರೀತಿಯ ಒತ್ತಕ್ಷರಗಳ ಮಿಸ್ಟೇಕು ಆಗೋದಿಲ್ಲ. ಸೊ ಸುಲಭವಾಗಿ, ಸರಳವಾಗಿ ಅಕ್ಷರಗಳನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ಯಾವುದೇ ಪ್ರಶ್ನೆಗೆ ನೀವು ಸರಳವಾಗಿ ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಬರಿಬಹುದು. ಕನ್ನಡದಲ್ಲಿ ಒತ್ತಕ್ಷರಗಳಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಹಿಂದಿಯಲ್ಲಿ ಮಾತ್ರಗಳಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಇಂಗ್ಲಿಷ್ನಲ್ಲಿ ಗ್ರಾಮೆಟಿಕಲಿ ಮಿಸ್ಟೇಕ್ ಕೂಡ ಅಷ್ಟೇ ಮಹತ್ವ ಇದೆ. ನೀವು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ಮಾಡೋದ್ರಿಂದ ಅನರ್ಥ ಆಗತ್ತೆ. ನಾನು ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದು ಮಗು ರಜೆ ಅರ್ಜಿ ಬರಿಬೇಕಾದ್ರೆ ಹಲ್ಲು ನೋಯ್ತಾ ಇದೆ ಅಂತ ಬರೆಯುವ ಜಾಗದಲ್ಲಿ ಹುಲ್ಲು ಅಂತ ಬರೆದ್ರೆ ಕೇವಲ ದೀರ್ಘ ಒತ್ತಕ್ಷರ ಅಲ್ರಿ, ಅದು ಕೇವಲ ದೀರ್ಘ ಒತ್ತಕ್ಷರ ಇಲ್ಲದು, ಹಲ್ಲು ಅಂತ ಇದ್ದುದು ಹುಲ್ಲು ಆದ್ರೆ ಏನು ರಾದಂತ ಆಗತ್ತೆ, ಏನು ಅರ್ಥ ಕೊಡುತ್ತೆ ಅನ್ನೋದನ್ನ ತುಂಬಾ ವಿವರವಾಗಿ ಹೇಳಿದ್ದೀನಿ. ಮಗು ರಜೆ ಅರ್ಜಿ ಬರಿಬೇಕಾದ್ರೆ ಮೇಡಮ್ ಹೇಳ್ತಾರೆ, ಕ್ಲಾಸ್ ಟೀಚರ್ ಹೇಳ್ತಾರೆ, ನಿನಗೇನ್ ಪ್ರಾಬ್ಲಮ್ ಇದೆ ಅದನ್ನ ಬರೆದು ಕೊಡು, ನಿಮ್ ಪೇರೆಂಟ್ಸ್ ಕಡೆ ಸೈನ್ ಮಾಡಿಸ್ಕೊಂಡು ತಗೊಂಡ್ ಬಾ, ಆಮೇಲೆ ನಾನು ನಿನಗೆ ರಜೆ ಕೊಡ್ತೀನಿ ಅಂತ ಹೇಳಿದಾಗ ಆ ಮಗು ರಜೆ ಅರ್ಜಿ ಬರೆಯುವುದಲ್ಲಿ ಹಲ್ಲು ನೋಯ್ತಾ ಇದೆ ಅಂತ ಬರಿಬೇಕಾಗಿತ್ತು, ಆ ಮಗು ಏನ್ ಬರೀತೀರಿ? ಹುಲ್ಲು ಅಂತ ಬರೆಯುತ್ತೆ. ಇದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಾದ್ರೂ ಜೀವನದಲ್ಲಿ ನಾವು ಕಲಿಬೇಕಾದ ಚಿಕ್ಕ ಚಿಕ್ಕ ತಪ್ಪುಗಳಿಂದನೇ, ಚಿಕ್ಕ ಚಿಕ್ಕ ವಸ್ತುಗಳನ್ನೇ ನಿರ್ಲಕ್ಷ್ಯ ಮಾಡಿ ದೊಡ್ಡ ಒಂದು ಅನರ್ಥಕ್ಕೆ ಕಾರಣ ಆಗತ್ತೆ, ದೊಡ್ಡ ಮಿಸ್ಟೇಕ್ ಆಗಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಅಲ್ಲದೆ, ನಾನು ಹಲ್ಲು ಮತ್ತು ಹುಲ್ಲು ವ್ಯತ್ಯಾಸ ಬರೆಯುವುದರಿಂದ ಏನಾಗುತ್ತೆ ಅನ್ನೋದ್ರ ಹೇಳುವ ಮೂಲಕ ಪರೀಕ್ಷೆಯಲ್ಲಿ ನೀವು ಬರೆಯುವಂತ ಪದಗಳ
ಅರ್ಥ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಕೂಡ ಹೇಳಿದ್ದೀನಿ. ಸೊ ನಾನು ಓದುವ ಸಂದರ್ಭದಲ್ಲೂ ಕೂಡ ವಿಜಾತಿ ಒತ್ತಕ್ಷರ, ಸರಳ ಒತ್ತಕ್ಷರಗಳನ್ನ ಹೇಳ್ತಾ ಬರ್ತಿರ್ತೀನಿ. ಸೊ ಎಲ್ರೂ ಅಷ್ಟೇ ಗಮನಪೂರ್ವಕವಾಗಿ ನೋಡಿ ಓದ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಭಾವಿಸ್ತೀನಿ. ಸೊ ಮುಂದೆ ಹೋಗೋಣ. ಮೊದಲೆಲ್ಲ ಯಾವತ್ತು ಅಣ್ಣನನ್ನು ನೋಡುವುದರಿಂದ ನಮಗೆ ತೊಂದರೆ ಆಗುತ್ತಿರಲಿಲ್ಲ. ಲಕೆ ಲದಿದೆ, ಅಣ್ಣ ನ ದೊಡ್ಡ ನ ಲಕೆ. ಆಮೇಲೆ ಹೆಚ್ಚೆಂದರೆ ಚಕ್ಕೆ ಛೇದ್ ಒತ್ತಿದೆ ಕ್ಷು. ಸೊ ಇದು ವಿಜಾತಿ ಒತ್ತಕ್ಷರ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದುದು. ಅಂದ್ರೆ ಮನೆಗೆ ಬರೋ ಗೆಸ್ಟ್ ಅಣ್ಣ ದೊಡ್ಡ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದಾಗ ಬಹಳಷ್ಟು ಜನ ಭೇಟಿಯಾಗಿ ಬರ್ತಿದ್ರು. ಅವರಿಂದ ಏನ್ ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಭಿಕ್ಷುಕರ ಕಾಟ ನಮಗೆ ಬಹಳ ಆಗ್ತಿತ್ತು. ಸಿಟಿ ಲೆವೆಲ್ದಲ್ಲಿ ಭಿಕ್ಷುಕರು ಬಹಳಷ್ಟು ಬಂದು ಬಾಗಿಲಲ್ಲಿ ಬಾರಿಸ್ತಾ ನಿಂದಿರ್ತಾರಲ್ರಿ, ಅದು ಅಷ್ಟೇ. ಇದೆ ಇಲ್ಲಿ ನೋಡ್ರಿ, ಇದು ವಿಜಾತಿ ಒತ್ತಕ್ಷರ ಇದೆ. ಹಚ್ಚೆಂದರೆ ಹೆಚ್ಚೆಂದರೆ ಚಕ್ ಛೇದಿದೆ. ಇದು ಭಿಕ್ಷುಕರ ಕಕ್ಕೆ ಶದ್ ಒತ್ತಿದೆ. ಭಿಕ್ಷುಕ ಕಾಟವಷ್ಟೇ ಶಕ್ಕೆ ಟದ್ ಒತ್ತಿದೆ. ನಮಗೆ ಗೊತ್ತಿದ್ದುದು, ಉಳಿದು ಎಲ್ಲ ಸುಜಾತಿ ಇದಾವ್ರಿ. ಸೊ ಭಿಕ್ಷುಕರ ಕಾಟ ಅಷ್ಟೇ ನಮಗೆ ಗೊತ್ತಿದ್ದುದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ನಮ್ಮ ಅಣ್ಣ ನಮಗೆ ಜೋರು ಮಾಡಿದ್ರು. ಅಂದ್ರೆ ಒಂದ್ ವೇಳೆ ಭಿಕ್ಷುಕರು ಬಂದ್ರೆ ಒಂದ್ಸಲ ನೀವು ಅವ್ರಿಗೆ ನೀಡಿದ್ರೆ ಪದೇ ಪದೇ ಅವ್ರು ನಿಮ್ ಬಾಗ್ಲಿಗೆ ಬರ್ತಾರೆ ಅಂತೇಳಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣ ಹೇಳಿದ್ರಂತೆ. ಅವರು ಆಶ್ರಮದಲ್ಲಿದ್ದಾಗ ಶಕೆ ರದ್ ಒತ್ತಿದೆ. ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗ್ಲೂ ಆಶ್ರಮ ಸ್ವಾಮಿಗಳಾದ ಸಿದ್ಧರಾಜನಂದರು ಭಿಕ್ಷಾ ವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ರು. ಯಾವಾಗ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣ ಆಶ್ರಮದಲ್ಲಿದ್ರು, ಅವಾಗ ಹೆಳವನಿಗೆ 3-4 ಕಾಸು ಭಿಕ್ಷೆಯನ್ನು ಹಾಕ್ತಾ ಇದ್ರು. ಆ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು, ಸಿದ್ದೇಶಕ್ಕೆ ವದ್ ಒತ್ತಿದೆ ನೋಡ್ರಿ, ಇದು ವಿಜಾತಿ. ಆಮೇಲೆ ಭಿಕ್ಷಾವೃತ್ತಿ, ಇದು 3 ಭಿಕ್ಷಾವೃತ್ತಿ ಏನಿದೆ ವಿಜಾತಿ ಒತ್ತಕ್ಷರ ಇದೆ. ಸೊ ಇದೇನ್ರಿ, ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೋಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದ್ರು. ಯಾವಾಗ ಆ ಸ್ವಾಮಿಯ ಆಶ್ರಮದ ಸ್ವಾಮಿಗಳಲ್ಲಿ ಬರ್ತಾರ್ರಿ. ಕೈಯೆಲ್ಲ ಸೊಟ್ಟು ಮಾಡಿಕೊಂಡು ಸ್ವಾಮಿ ಎಂದಾಕ್ಷಣ ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ. ಕೈ ಸೊಟ್ಟದ್ ಮಾಡ್ಕೊಂಡು ಎತ್ತೋ ಒಂಥರ ಅಕರ ವಿಕಲವಾಗಿ ಸ್ವಾಮಿಗೆ ಅಂಗಲಾಚಿದಂತೆ ಆ ಹೆಳವ. ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದಂತೆ. ಯಾವಾಗ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣ ಎದುರು ಆ ಭಿಕ್ಷುಕ ಹೇಗ್ ನಿಂತಿದ್ರಿ, ಕೈಯ ಕಾಲ ಸೊಟ್ಟು ಮಾಡ್ಕೊಂಡು ಎತ್ತೋ ಕನಿಕರ ಬರೋ ರೀತಿಯಲ್ಲಿ, ಕರುಣೆ ಬರೋ ರೀತಿಯಲ್ಲಿ, ಅಯ್ಯೋ ಪಾಪ ಅನ್ನೋ ದೃಷ್ಟಿಯಲ್ಲಿ ಆತ ನಿಂತಿದ್ದ. ಅದೇ ಯಾವಾಗ ಸಿದ್ದೇಶ್ವರಾನಂದರು ಬಂದ ಕೂಡ್ಲೆ ಅಲ್ಲಿ ಬಂದ ತಕ್ಷಣ ಸರಿಯಾಗಿ ನಿಂತ್ಕೊಂಡು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ, ಜೋರಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಹಾಕ್ತಾರೆ. ಯಾವಾಗ ಸಿದ್ದೇಶ್ವರಾನಂದರು ಈ ಅಣ್ಣ ಭಿಕ್ಷೆ ಹಾಕೋದನ್ನ ನೋಡ್ತಾರೋ ಅವಾಗ ಅಣ್ಣನಿಗೆ, ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅಣ್ಣರಿಗೆ ಸಿದ್ದೇಶ್ವರಾನಂದರು ಏನ್ ಮಾಡ್ತಾರ್ರಿ, ಬಹಳಷ್ಟು ಬೇದ್ ತೆಗಿತಾರಂತ್ರಿ. ಸಿದ್ದೇಶ್ವರ ಸಜಾತಿ ಶ್ವ ಏನಿದೆ ಇದು ಸಿದ್ದೇಶ್ವರಾನಂದರು. ಸೊ ಇದು ಏನಿದೆ ರೀ, ಶಕ್ ವದ್ವಿತಿ ಶ್ವ ವಿಜಾತಿ ಒತ್ತಕ್ಷರ, ಚೀಮಾರಿ ಹಾಕ್ತಾರ್ರಿ. ಅಣ್ಣನಿಗೆ ದುಡ್ಡು ಕಳ್ಕೊಂಡದಕ್ಕಿಂತ ಹೆಚ್ಚಾಗಿ ಅಷ್ಟು ದಿನ ಮೋಸ ಹೋದನೆಲ್ಲ ಎಂಬುದೇ ಹೆಚ್ಚು ಬೇಸರವಾಗಿತ್ತು. ನೋಡ್ರಿ, ನಿಮಗ ಯಾರಿಗೂ ಅಯ್ಯೋ ಪಾಪ ಅಂತ ಹೆಲ್ಪ್ ಮಾಡ್ತಿರ್ತೀರಿ, ಆದ್ರೆ ಯಾವಾಗ ಅವ್ರು ನಿಮಗ್ ಚೀಟ್ ಮಾಡ್ತಾ ಇದಾರೆ, ನಿಮಗ್ ಮೋಸ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ, ಅವಾಗ ಬಾಳ ಬೇಜಾರಾಗತ್ತೆ ರೀ ಅಲ್ಲ. ಸೊ ಅದೇ ರೀತಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನಿಗೂ ಆಗಿರತ್ತೆ ಅಂತೆ. ನೋಡ್ರಿ ಮುಂದೆ, ಅಣ್ಣ ಆಗಾಗ ನಮಗೆ ಈ ಕತೆ ಹೇಳಿ, ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರಾಗಿರುತ್ತಾರೆ. ಕದಿಯಲು ಏನಾದರೂ ಹಿಂದೆ ಬಂದು ನೋಡಿಕೊಂಡು ಹೋಗಲು ಬಂದಿರುವ ಕಳ್ಳರು, ಅಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು. ಆದುದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ನೋಡ್ರಿ, ಅಣ್ಣ ದೊಡ್ಡವನಿದ್ರೆ ಅಥವಾ ಅಕ್ಕ ದೊಡ್ಡವಳಿದ್ರೆ ತಂಗಿಗೆ ತಮ್ಮನಿಗೆ ಎಲ್ಲ ಬುದ್ಧಿವಾದ ಹೇಳ್ತಿರ್ತಾರೆ, ತಮಗಾದದ್ದು ಆಗ್ಬಾರ್ದಂತ, ಹೌದಾ? ಸೊ ಇಲ್ಲಿ ಒಂದು ದೊಡ್ಡವ್ರು ಇರ್ತಾರಲ್ರಿ, ಏನಾದ್ರು ನಿಮ್ಗೆ ತಿದ್ದಿ ಹೇಳ್ತಾ ಇದ್ರೆ ನಮಗ್ ಬೇಜಾರ್ ಏನಾಗತ್ತೆ, ಅಯ್ಯೋ ನಮ್ಗೇನ್ ಗೊತ್ತಿಲ್ಲ ಬಿಡ್ರಿ, ಏನ್ ದಿವ್ಸ ಆಗ್ಯದ. ನಾರ್ಮಲ್ ಆಗಿ ಅಜ್ಜ ಅಜ್ಜಿ ಇದ್ರೆ, ತಂದೆ ತಾಯಿ ಇದ್ರೆ, ಅಕ್ಕ ಅಣ್ಣ ದೊಡ್ಡವ್ರು ಇದ್ರೆ ಏನಾದ್ರು ಏನಾದ್ರು ನಿಮಗ್ ಬುದ್ಧಿವಾದ ಹೇಳಿದ್ರೆ, ನಾನ್ ತಪ್ಪಿದೀನಿ ನೀನ್ ತಪ್ಪು ಮಾಡ್ಬೇಡ ಅಂದ್ರೆ ನನಗ್ ಬಂದಾಗ ನಾನ್ ನೋಡ್ತೀನಿ ತಗೋ ಅನ್ನೋರೇ ಬಾಳ ಜನ ಇದ್ದಾರ್ರಿ.
ಬಹಳಷ್ಟು ಸಲ ನಾನು ನೋಡಿದ್ದೀನಿ ಇದನ್ನ. ಹೌದಾ? ಕೇಳಿದ್ದೀನಿ ಕೂಡ. ವಿದ್ಯಾರ್ಥಿಗಳು ಹೇಳ್ತಾರೆ, ಯಾವಾಗ ಬರುತ್ತಲ್ಲ ಅವಾಗ ನೋಡ್ತೀವಿ ಮೇಡಮ್ ಅಂತಾರೆ. ಹೌದಾ? ಆದ್ರೆ ಒಂದ್ ಹೇಳ್ತೀನಿ, ಟೈಮ್ ವೇಸ್ಟ್ ಯಾರ್ದು ಹೇಳು? ಈ ಪ್ರತಿಯೊಬ್ಬರದು ತಂದೆ ಆದದ ಅನುಭವನು, ಅಕ್ಕನಿಗೆ ಆದ ಅನುಭವನು, ತಾಯಿಗೆ ಆದ ಅನುಭವನು, ಅಣ್ಣನಿಗೆ ಆದ ಅನುಭವನು, ಎಲ್ಲನ್ನು ನೋಡಿ ನೀವು ಅನುಭವಿಸಿ ಆಮೇಲೆ ನಿರ್ಧಾರಕ್ಕೆ ಬಂದ್ರೆ ಇರುದು ಎಷ್ಟು? ಒಂದು 100 ವರ್ಷ ಬದುಕ್ತೀರಾ? 200 ವರ್ಷ ಬದುಕ್ತೀರಾ? ಅಷ್ಟರಲ್ಲಿ ಕಲಿಯುವುದೇನು ಹಾಗಾದ್ರೆ? ಅಲ್ಲ? ಅದಕ್ಕೆ ನಾವು ಮಾಡಿದ ತಪ್ಪು ನೀವು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಹಿರಿಯರು ಹೇಳ್ತಿರ್ತಾರೆ, ಅದನ್ನು ಪಾಲಿಸ್ಬೇಕು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅನುಭವ ದೊಡ್ಡದು, ನಾಲೆಜ್ಗಿಂತ ಅನುಭವ ದೊಡ್ಡದು. ಒಂದ್ ಹೇಳ್ತೀನಿ. ಆ ಒಬ್ಬ ರಸ್ತೆಯಲ್ಲಿ ಒಬ್ಬ ರೈತ ಹೋಗ್ತಿರ್ತಾನೆ. ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆತ ನೀರ್ ನಿಂತ್ಕೊಂಡಿರುತ್ತೆ. ಆ ನೀರ್ ನಿಂತ್ಕೊಂಡಿರುತ್ತೆ, ಅದ್ರಲ್ಲಿ ತೆಗ್ಗಿರುತ್ತೆ ರೀ. ಆತ ಬಿದ್ದು ಅವ್ನ್ ಕೈ ಮುರ್ದ್ಕೊಂಡ್ ಬಿಡ್ತೇನ್ರಿ. ಪಾಪ ರೈತ ಹೇಳ್ತಾನ್ರಿ, ಸರ ಹೋಗ್ಬೇಡ್ರಿ ಇಲ್ಲಿದ್ದ ಅದ. ನಾವು ಪಾಪ ಹೇಳ್ತಿರ್ತಾನ್ರಿ ಅವನು ಏನಂತ, ಸರ್ ಹೋಗ್ಬೇಡ್ರಿ ಇಲ್ಲಿ ತೆಗದೆ. ನಿಮಗ್ ಹೋಗ್ಲಿಕ್ ಬರಕ್ಕಿಲ್ಲ, ನಾನ್ ಹೋಗ್ತೀನಿ ಅಂತ ಹೋಗಿ ಆತ ಪಾಪ ರೈತ ಗಟ್ಟಿಮುಟ್ಟಿ ಶರೀರ, ಆ ಅದೇನು ದುಡಿಯುವ ಶರೀರ, ದೃಢಕಾಯ. ಸೊ ಆತನ್ ಒಂದೇ ಕೈ ಮುಗಿದ್ರೆ ಇವ್ನ್ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಲಿಕ್ ಹೋಗಿ ಇತ್ 2 ಕೈಯೂ ಮುರಿಯುತ್ತೆ, ತೆಲಿಗೂ ಪೆಟ್ಟು ಹತ್ತತ್ತೆ. ಸೊ ಅದಕ್ಕಾಗಿ ಯಾವಾಗ್ಲೂ ನಾವೇ ಮಾಡಿ ಅನುಭವಿಸಿ ನೋಡ್ತೀವಿ ಅನ್ನೋ ಹಠಕ್ಕೆ ಬೀಳ್ಬಾರ್ದು. ಹಿರಿಯರು, ಗುರುಗಳು, ಮನೆಯಲ್ಲಿರುವ ಹಿರಿಯರು, ಅಕ್ಕ ತಂಗಿಯರು ಹೇಳುವಂತಹ ವಿಷಯವನ್ನ ತಿಳಿದುಕೊಂಡು ಮುಂದೆ ಸಾಗ್ಬೇಕು. ಇರ್ಲಿ, ಮುಂದೆ ಸಾಗುವ. ನೋಡ್ರಿ, ಅಣ್ಣ ಆಗಾಗ್ಗೆ ನಮ್ಗೆ ಈ ಕತೆ ಹೇಳಿ ಭಿಕ್ಷುಕಕ್ಕೆ ಬರೋರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಅಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಅಂತ ಹೇಳ್ತಿದ್ರಂತೆ. ಆತದ್ರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಕೂಡ ಅಂತ ಹೇಳ್ತಿದ್ರಂತೆ. ಅವ್ರನ್ನ ಭಿಕ್ಷೆ ಹಾಕಿ ಅವ್ರಿಗೆ ವಯಸ್ಸಾದ್ರೆ ನೀಡಿ. ಹೌದಾ? ನನ್ನ ಒಪಿನಿಯನ್ ಕೇಳಿದ್ರೆ ವಯಸ್ಸಾಗಿದ್ರೆ ನೀಡಿ, ಆದ್ರೆ ದೃಢಕಾಯ ಇದ್ರು, ಸರಿಯಾಗಿ ಹೆಲ್ತ್ ಇತ್ತು ಅಂದ್ರೆ ನೀಡ್ಬೇಡಿ ಅನ್ನೋದು. ಇಲ್ಲಿ ನೋಡ್ರಿ, ಆದ್ರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಜನರಿಗೆ ಕುಷ್ಠ ರೋಗಿಗಳಿಗೆ ದಿನಕರದಿಂದ ಭಿಕ್ಷೆ ಹಾಕಿಯೇ ಹಾಕಿತ್ತಿದ್ರು. ತಾಯಿ ಮಾತ್ರ ಕೊಟ್ಟೆ ಕೊಡ್ತಿದ್ರು. ಯಾರು? ರೋಗಿಗಳಿಗೆ, ಕುಷ್ಠ ರೋಗಿಗಳು ಬರ್ತಿದ್ರಂತೆ, ಅವ್ರಿಗೆ ಹಾಕೇ ಹಾಕ್ತಿದ್ರು. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾ ವಹಿಸಿ ಯಾರು ಬಂದ್ರು ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ವು. ಈ ಅಣ್ಣನ ಕಾಯ್ದೆಗೆ ಅತಿ ಸರಿಯಾಗಿ ಹೊಂದ್ಕೊಂಡು ಹೋಗೋರು ಇವ್ರು. ಬೇರೆ ಏನೋ ಪಾಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದನ್ ಮಾತ್ರ ಪಾಲಿಸ್ತಾರೆ. ಇಲ್ಲಿ ಶಿರಸಾ ವಹಿಸಿ ಅಂದ್ರೆ ಸಾಷ್ಟಾಂಗ ನಮಸ್ಕರಿಸುವ, ಶಿರವನ್ನ ಅಡಿಗೆ ಕೊಟ್ಟು ವಹಿಸಿ ಅದನ್ನ ಜವಾಬ್ದಾರಿಯನ್ನ ತಗೊಂಡು ಮಾತು ಕೇಳ್ತಿದ್ವಿ. ಶಿರಸಾ ವಹಿಸಿ ಅಂದ್ರೆ ತಲೆಯಲ್ಲಿ ಇಟ್ಕೊಂಡು ಅದನ್ನ ನಾವು ಮಾಡ್ತಾ ಇದ್ವಿ. ಯಾರೇ ಭಿಕ್ಷುಕ ಬಂದ್ರು ಮುಂದೆ ಹೋಗಪ್ಪ ಅಂತೇಳಿ ಹೇಳ್ತಿದ್ವಿ. ಸೊ ಆ ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ, ಮೈ ಮೇಲೆ ಕಂದು ಧೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ರು. ಒಂದಿನ ಏನಾಯ್ತು ಅಂದ್ರೆ, ಆ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಬಾಗಿಲಿಗೆ ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ, ಮೈಮೇಲೆ ಕಂದು ಧೋತ್ರ ಹೊದ್ದಿದವರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಂದವ್ರು ಯಾವ ರೀತಿ? ಯಾಕಂದ್ರೆ ಅವ್ರಂತೂ ಪರಿಚಯ ಇಲ್ಲಲ್ಲ, ಅದಕ್ಕೆ ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡಿದ್ದಾರೆ ಅನ್ನೋದು ವರ್ಣನೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಬಾಗಿಲು ತೆರೆಯಲು ಗೇಟ್ ತೆಗಿಲಿಕ್ಕೆ ಹರಸಾಹಸ ಪಡ್ತಾ ಇದ್ರಂತೆ. ಅವರ ಬಗಲಲ್ಲೊಂದು ಜೋಳಿಗೆ ಇತ್ತು. ಜೋಳಿಗೆ ಚೀಲವಿತ್ತು. ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳು ತೆಗೆಯಬೇಕಾದ್ರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಅದನ್ನು ನೋಡಿದ ಚೈತ್ರ, ಮುಂದೆ ಹೋಗಪ್ಪ ಎಂದು ಕೂಗಿದೆ. ಅಣ್ಣ ತಂಗಿ ಅಂದ್ರೆ ಅದ್ಮೇಲೆ ಕಾಮನ್ ಆಗಿ 2-3 ಜನ ಚಿಕ್ಕ ಮಕ್ಳು ಇರ್ತಾರ್ರಿ. ಸೊ ಅಣ್ಣ ಒಬ್ಬರು, ಕೆಳಗೆ 1-2 ಜನ ಇದ್ರಿ, ತಮ್ಮ ತಂಗಿನೋ ಇದ್ರು. ಆ ಜೋಳಿಗೆ ಹಾಕೊಂಡ್ ಬಂದಂತ ವ್ಯಕ್ತಿ ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ ಹೊತ್ಕೊಂಡು ಧೋತ್ರ ಒಂದ್ ಮೇಲೆ ಶಾಲ್ ಹೊತ್ಕೊಂಡ್ ಬಂದಂತ ವ್ಯಕ್ತಿ ಚಿಕ್ಕ ಗೇಟ್ ತೆಗಿಯಾಕ ಹೊರಗಿಂದ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅದು ಬರ್ಲಿಕ್ಕೆ ಗೇಟ್ ಹೊರಗಿನಿಂದ ತೆಗಿಬೇಕಾದ್ರೆ ಓಪನ್ ಆಗ್ತಿರ್ಲಿಲ್ರಿ ಬಾಗ್ಲ. ಅದನ್ನ ನೋಡಿ ಚೈತ್ರ ಮುಂದೆ ಹೋಗಪ್ಪ ಅಂತ ಕೂಗಿದ್ಲಂತ್ರಿ. ಆದ್ರೂ ಆ ವ್ಯಕ್ತಿ ಗೇಟು ತೆಗಿಯೋ ಪ್ರಯತ್ನ ಮುಂದುವರಿಸಿದ್ದನ್ನು ನೋಡಿ ನಾವೆಲ್ಲರೂ ಸಮವಾಗಿ ಮುಂದೆ ಹೋಗಪ್ಪ ಎಂದು ಕೊರ್ಚಿದೆವು. ಅವಳು ಚೈತ್ರ ಫಸ್ಟ್ ಹೇಳ್ತಾಳ್ರಿ ಮುಂದೆ ಹೋಗಪ್ಪ ಅಂತೇಳಿ. ಆದ್ರೆ ಎಲ್ರೂ ಕೂಡ್ಕೊಂಡು ಏನ್ ಮಾಡ್ತಾರ್ರಿ, ಅವ್ರು ಜೋರಾಗಿ ಈತ ಜಬರ್ದಸ್ತಿ ಆ ಬಾಗ್ಲ ತೆಗಿಯತನ, ಉದ್ದೇಶಪೂರ್ವಕವಾಗಿ ಗೇಟ್ ಇದನ್ ಮಾಡ್ತಾನ ಅಂತೇಳಿ ಜೋರ್ಲೆ ಕೂಗ್ತಾರ. ಆಗ್ಲೂ ಅವ್ರು ನಿಂತಿದ್ದನ್ನು ನೋಡಿ ಅಣ್ಣನಿಗೆ ಚಾಡಿ ಹೇಳಲು ಓಡಿ ಹೋದೆವು.
ಇನ್ನು ದೊಡ್ಡವ್ರನ್ನ ಕರಿಬೇಕಲ್ಲ, ಯಾಕಂದ್ರೆ ಚಿಕ್ಕವರೆಲ್ಲ ಏನೇನ್ ಮಾಡ್ಬೇಕಲ್ಲ, ದಂಡಂ ದಶಗುಣಂ ಎಲ್ಲ ಆಯ್ತು. ನನ್ನನ್ ಹೇಳಿ ಆ ಬಂದಂತ ಭಿಕ್ಷುಕನಿಗೆ, ಭಿಕ್ಷುಕನು ರೂಪದಲ್ಲಿರುವಂತ ಒಬ್ಬ ಲೇಖಕರು, ಆದ್ರೆ ಇವ್ರು ಏನ್ ತಿಳಿದಿರ್ತಾರೆ, ಯಾಕಂದ್ರೆ ಮುಖ ಪರಿಚಯ ಇರೋದಿಲ್ಲಲ್ಲ, ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಅಂತ ತಿಳಿದಿರ್ತಾರೆ ಇವ್ರು. ಸೊ ಇವ್ರೇನ್ ಮಾಡ್ತಾರೆ, ಅಣ್ಣನ ಕಡೆ ಹೋಗ್ಬೇಕಂತ ಓಡ್ ಹೋಗ್ತಾರ್ರಿ. ಬಂದ ವ್ಯಕ್ತಿಯನ್ನು ಭಿಕ್ಷುಕ ರೀತಿ ಕೊಳಕು ಬಟ್ಟೆ ಭಿಕ್ಷಾ ಪಾತ್ರೆ ಹಿಡಿದವರು ಇರ್ಲಿಲ್ಲ. ನೋಡ್ರಿ, ಬಂದವ್ರು ಯಾರು ಆ ಬಂದಂತ ಬಾಗಿಲಿಗೆ ಗೇಟ್ ತೆಗಿಲಿಕ್ ಪ್ರಯತ್ನ ಪಡ್ತಿದ್ರಲ್ರಿ, ಅವ್ರ ಏನಾಗಿರ್ಲಿಲ್ರಿ, ಕೊಳಕ್ ಬಟ್ಟೆನೂ ಹಾಕಿರ್ಲಿಲ್ಲ, ಪ್ಲಸ್ ಕೈಯಲ್ಲಿ ಭಿಕ್ಷಾ ಪಾತ್ರೆನೂ ಹಿಡಿದಿರ್ಲಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ಆದರೆ ಅನೇಕ ದಾಸ್ಯಗಳು ಮಾರಿ ಭಕ್ತರು ಎಂಥದಕ್ಕೂ ಚಂದ ವಸೂಲಿ ಮಾಡಲು ಬಂದಿರುವವರು ಟಿಮ್ ಗ್ಯಾಂಗ್ ಬಟ್ಟೆ ಟಿಮ್ರ್ಯಾಂಗ್ ಬಟ್ಟೆ ಹಾಕೊಂಡು ಭಿಕ್ಷಾಟನೆ ಬಂದಿರುವುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ನಮ್ಮೊಳಗೆ ಮನೆಯೊಳಗೆ ಬರುವವರೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷುಕರೆಂದು ತೀರ್ಮಾನಿಸಿದೆ ಕೂಗಿದೆವು. ನೋಡ್ರಿ, ಒಂದನೇದು ಆತನ ಕೊಳಕ್ ಬಟ್ಟೆ ಹಾಕಿರ್ಲಿಲ್ಲ, ಎರಡನೇದು ಭಿಕ್ಷಾ ಪಾತ್ರೆ ಹಿಡಿದಿರ್ಲಿಲ್ಲ. ಆದ್ರೂ ಯಾರೇ ದೇವ್ರು ಹೆಸರು ಹೇಳ್ಕೊಂಡ್ ಬಂದಿರ್ಬೋದು, ಅಥವಾ ಚಂದ ವಸೂಲಿಗೆ ಬಂದಿರ್ಬೋದು, ಅದೇ ಯಾವ್ದೋ ಒಂದ್ ರೀತಿ ರೂಪದಲ್ಲಿ ಬೇರೆ ಯಾರು ಇರ್ಬೋದು ಅಂತ ತಿಳ್ಕೊಂಡು ಆತ ಏನ್ ಮಾಡ್ತಾನ್ರಿ, ಚಲೋ ಬಟ್ಟೆ ಹಾಕೊಂಡು ಯಾಮಾರ್ಸೋರು ಇದಿರ್ಬೇಕು. ಡೇ ಟೈಮ್ದಲ್ಲಿ ಬಂದು ನೋಡ್ಕೊಂಡು ಹೋಗಿ ನೈಟ್ ಎಲ್ಲಾದ್ರು ಬಂದು ಮನೆ ಕಳ್ಳತನ ಮಾಡ್ಬೇಕು ಅನ್ನೋ ಪ್ಲಾನ್ ದಲ್ಲಿ ಇರುವಂತವ್ರು ಯಾರಾದ್ರೂ ತೀರ್ಮಾನಿಸಿ ಅಣ್ಣನ ಬಳಿ ಹೋಗಿ, ಯಾವನೋ ಒಬ್ಬ ಮುಂದೆ ಹೋಗುವ ಅಂದ್ರು ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಅಣ್ಣನ ಹತ್ರ ಯಾರೊಬ್ರು ಗೊತ್ತಿಲ್ಲ, ಬಾಗಿಲ ಹತ್ರ ಹೋಗು ಅಂತ ಕೂದ್ರು ಹೋಗ್ತಾ ಇಲ್ಲ, ನಿಂತೇ ಬಿಟ್ಟಿದ್ದಾನೆ. ಅಣ್ಣ ಬಂದು ನೋಡಿದರೆ ಅವರ ಗುರುತು ಹಿಡಿದು ಓ ಬನ್ನಿ ಬನ್ನಿ ಅನ್ನುತ್ತಾ ಅವ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಚೆ ಮನುಷ್ಯನ ಕರೆದುಕೊಂಡು ಬಂದರು. ನೋಡ್ರಿ, ಅಣ್ಣ ಬಂದ ತಕ್ಷಣ ಏನ್ ಮಾಡಿದ್ರಿ, ಅಯ್ಯೋ ಅಯ್ಯೋ ಬನ್ನಿ ಬನ್ನಿ, ನೀವು ಬಂದಿದ್ದೀರಾ ಅನ್ನೋದು ಗೊತ್ತಾಯ್ತು. ಅಣ್ಣನ ನೋಡಿರ್ತಾರಲ್ಲ, ಅಣ್ಣ ನಿಮ್ ಮುಖ ಪರಿಚಯ ಇತ್ತು. ಸೊ ಓಡೋಗಿ ಸರಸರ ಬಾಗಲ ತೆಗೆದು ಬನ್ನಿ ಬನ್ನಿ ಅಂತ ಹೇಳಿ ಕರೀತಾರೆ. ತಾನೇ ಗೇಟ್ ತೆಗೆದು ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರಭಾವಿ ನಿಂತೆವು. ಎಂಬಾತ, ಏನು ಪುಟ್ಟಪ್ಪ, ಮನೆಗೆ ಬಂದವ್ರನ್ನೆಲ್ಲ ಮುಂದೆ ಕಳಿಸಿ ಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಗಾಗಿ ಕೇಳಿದರು. ಆ ಅನ್ ಏನು ಪುಟ್ಟಪ್ಪ, ಮನೆಗೆ ಬಂದವರೆಲ್ಲ ಮುಂದೆ ಕಳಿಸಿ ಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದ್ರು. ನೋಡ್ರಿ, ಮಕ್ಕಳೇನೋ ಹೇಳಿದ್ರು ಮುಂದೆ ಹೋಗಿ ಅಂತ, ಅಣ್ಣ ಬಂದು ನೋಡಿದಾಗ ಏನಾಗಿತ್ರಿ, ಆತ ಒಳ್ಳೆಯ ಪ್ರಭಾವಿ ವ್ಯಕ್ತಿಯಾಗಿದ್ದ. ಅವನ್ ಮರ್ಯಾದೆ ಪೂರ್ವಕವಾಗಿ ಬನ್ನಿ ಬನ್ನಿ ಅಂತ ಕರೆದು ಗೇಟ್ ತೆಗೆದು ಮನೆ ಒಳಗೆ ಕರೀತಾನೆ. ಯಾವಾಗ ಮುಂದೆ ಹೋಗಿ ಅನ್ನೋ ಶಬ್ದ ಆ ಕಿವಿ ಮೇಲೆ ಬಿದ್ದಿತ್ತಲ್ಲ, ಆತ ಒಳಗೆ ಬಂದ ತಕ್ಷಣ ಹೇಳ್ತಾ, ಏನೋ ಪುಟ್ಟಪ್ಪ, ಮನೆಗೆ ಬಂದವ್ರನ್ನೆಲ್ಲ ಮುಂದೆ ಕಳಿಸ್ಬಿಡಿ ಅಂತ ಹೇಳ್ತೀಯೇನೋ. ಈಗ ನಾವೇನಾದ್ರೂ ಮಕ್ಳು ತಪ್ಪು ಮಾಡಿದ್ರೆ, ಏನೋ ನಿನ್ ಮಕ್ಳಿಗೆಲ್ಲ ಈ ರೀತಿ ಹೇಳಿದೇನ, ಬಂದವ್ರಿಗೆಲ್ಲ ಮುಂದೆ ಹೋಗ್ ಅಂತ ಹೇಳ್ಕೊಟ್ಟಿರೇನ ಅಂತ ಹಿಂಗ್ ತಮಾಷೆ ಮಾಡ್ತಾರ್ರಿ. ಆಗ ಅಣ್ಣ ನಮ್ಮ ಕಡೆ ತಿರುಗಿ, ಇವ್ರು ಯಾರು ಗೊತ್ತಾ ಎಂದು ಕೇಳಿದರು. ಆಗ ಅಣ್ಣ ಏನ್ ಮಾಡ್ತಾನ್ರಿ, ಚಿಕ್ಕ ಮಕ್ಕಳ ಕಡೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಕಡೆ ಮತ್ತ ಇನ್ನಿಬ್ರ ತಂಗಿಯರ ಕಡೆ, ಅಣ್ಣನ ತಮ್ಮನ ಕಡೆ ನೋಡಿ, ನಿಮಗೆ ಯಾರು ಅನ್ನೋದು ಗೊತ್ತೇನೆ ಇವ್ರು ಅಂತ ಹಿಂಗ್ ಕೇಳ್ತಾರ್ರಿ. ನಮಗೆ ಗೊತ್ತಿದ್ರೆ ನಾವ್ಯಾಕೆ ಮುಂದೆ ಹೋಗು ಅಂತ ಹೇಳ್ತಿದ್ವಿ. ನಮ್ಮ ಪಿಳಿ ಪಿಳಿ ಕಣ್ಣುಗಳು ನೋಡಿ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಡುವನು ಕಸ್ತೂರಿ ಎಂದು ಓದಿದಿರಲ್ಲ, ಅವರೇ ಅದನ್ನ ಬರೆದವರು. ನೋಡ್ರಿ, ಯಾವಾಗ ಅಣ್ಣ ಹೇಳ್ತಾನ್ರಿ, ಇವ್ರು ಯಾರು ಅನ್ನೋದು ಗೊತ್ತೇನು ಅಂತ ಕೇಳಿದಾಗ, ಇಲ್ಲ ನಮಗ್ ಗೊತ್ತಿದ್ರೆ ನಾವ್ಯಾಕೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಯಾಕೆ ಹೇಳ್ತಿದ್ವಿ ಅಂತ ಹೇಳಿ, ಚಿಕ್ಕ ಮಕ್ಕಳಲ್ಲ, ಸೊ ಪಿಳಿ ಪಿಳಿ ಕಂಡ್ಬಿಡುತ್ತಾ, ಯಾರಾದ್ರೂ ಗೊತ್ತಿಲ್ಲದವ್ರು ಬಂದ್ರೆ ನಾವು ಕೂಡ ನೋಡ್ತೀವಿ ಯಾರ್ ಬೇಕಾಗಿತ್ತು ಅನ್ನೋ. ಸೊ ಆಗ ಅಣ್ಣ ಏನ್ ಹೇಳ್ತಾನ್ರಿ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಡುವನು ಕಸ್ತೂರಿ ಓದಿದಿರಲ್ಲ, ಪೋಯಮ್ ಇದೆ. ಇದು ಬಹಳಷ್ಟು ಹಳೆ ಪೋಯಮ್, ಆದ್ರೆ ಬಹಳ ಸುಂದರವಾದ ಪೋಯಮ್. ಸೊ ಆ ಹಾಡನ್ನ ಬರೆದವ್ರು ಯಾರು ಗೊತ್ತಾ, ಇವ್ರೇ ಅಂತ ಅಂದ್ರೆ ಇದರ ಅರ್ಥ ಅವ್ರು ಬಂದವರು ಲೇಖಕರೇನೋ ಹ್ಯಾಟ್ ಹಾಕೊಂಡು, ಟೋಪ್ಗಿ ಹಾಕೊಂಡು, ಸೂಟ್ ಬೂಟ್ ಹಾಕೊಂಡು, ಪರ್ಫ್ಯೂಮ್ ಹಾಕೊಂಡು ಬರ್ತಾರ. ಲೇಖಕರಂದ್ರೆ ಲೇಖಕರಪ್ಪ, ಅವ್ರದೇ ಆದ ಒಂದು ವರ್ಚಸ್ಸಿರತ್ತೆ, ಅವ್ರದೇ ಆದ ವ್ಯಕ್ತಿತ್ವ ಇರುತ್ತೆ, ಅವರ ಲೇಖನದಿಂದ ಗುರುತಿಸ್ತಾರೆ ಅಲ್ವಾ. ಹಾಗೆ ಇಲ್ಲಿ ಪುಟ್ಟಪ್ಪನವರು ತಮ್ಮ ಪೂರ್ಣಚಂದ್ರ ತೇಜಸ್ವಿ ತಮ್ಮನಿಗೆ ಏನ್ ಹೇಳಿದಿರ್ರಿ, ಇದು ಹಾಡಿನ ಮೂಲಕ ಅದನ್ನ ಬರ್ದವ್ರು ಇವ್ರೇ. ಸೊ ನೋಡ್ರಿ, ಯಾವಾಗ್ಲೂ ಕೆಲಸ ಮಾತಾಡ್ಬೇಕು ಅಂತ ಹೇಳ್ತಾರ್ರಿ. ನೀನ್ ಮಾತಾಡ್ಬಾರ್ದು, ನೀನು ಕೆಲಸ ಮಾತಾಡ್ಬೇಕು. ನೀನ್ ಮಾತಾಡ್ಬಾರ್ದು, ನೀನು ಸಕ್ಸಸ್ ಮಾತಾಡ್ಬೇಕು ಅಂತ ಹೇಳ್ತಾರ್ರಿ. ಹಾಗೆ ಇಲ್ಲಿ
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಡುವನು ಕಸ್ತೂರಿ. ಆ ಹಾಡಿನ ಮೂಲಕ ಅವ್ರ ಐಡೆಂಟಿಫಿಕೇಶನ್ ಆಗತ್ತೆ. ಯಾಕಂದ್ರೆ ಈಗಿನ ತರ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇರ್ಲಿಲ್ಲ. ಹೌದಾ? ಹಾಗಾಗಿ ಹಾಡಿನ ಮೂಲಕ ಅವ್ರ ಲೇಖಕರನ್ನ ಪರಿಚಯ ಮಾಡ್ತಾರೆ. ಯಾರವರು? ಆ ಹಾಡನ್ನು ಬರೆದವ್ರು ಯಾರು? ಅವರೇ ರಾಜರತ್ನಂ. ಅವರೇ ರಾಜರತ್ನಂ ನೋಡ್ರಿ. ನೀವು ನೆನ್ಪಿಡ್ಬೇಕು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಡುವನು ಕಸ್ತೂರಿ. ಈ ಹಾಡನ್ನು ಬರೆದವ್ರು ಯಾರೇ? ಅವರೇ ರಾಜರತ್ನಂ. ನೋಡ್ರಿ, ನಾವು ಇವರೆಗೂ ಕವಿತೆಗಳು ಸಹ ಹುಡುಗರು ಮಕ್ಕಳ ಗಿಡ ಮರಗಳನ್ನು ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದು. ನಾವು ಈವರೆಗೂ ಕವಿಗಳು ಸಹ ಹುಡುಗರು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳೆಂದು ತಿಳಿದಿದ್ದರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ನೋಡ್ರಿ ಹೆಂಗಿರುತ್ತೆ ಕಲ್ಪನೆ ಅನ್ನಕ್ಕೆ ಒಂದು ಬೆಸ್ಟ್ ಉದಾಹರಣೆ. ಹೇಗೆ ಗಿಡ ಮರ ಇರುತ್ತಲ್ರಿ, ಹಾಗೆ ಕವಿತೆಗಳು ರಚನೆ ಆಗ್ತಾವ. ಅದನ್ನ ಯಾರೋ ಬರೀತಾರೋ ಅನ್ನೋದು ಅಲ್ಲಿವರೆಗೂ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಅಥವಾ ಆ ಮನೆಯಲ್ಲಿರುವ ಮಕ್ಕಳಿಗೆ ಗೊತ್ತಿರ್ಲಿಲ್ಲ. ನೋಡ್ರಿ ಎಷ್ಟು ಸತ್ಯವಾದ ಮಾತನ್ನ ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ. ಯಾರಿಗಾಗ್ಲಿ ಗೊತ್ತಿದೆ. ಈಗಿನ ಮಕ್ಕಳಿಗೆ ಕೇಳ್ರಿ, ಇನ್ಸ್ಟಾಗ್ರಾಮ ನಾವೆಲ್ಲ ರೀಲ್ಸ್ ಮಾಡ್ತೀವಿ ಬಿಡ್ರಿ ಮೇಡಮ್. ಅಯ್ಯೋ ಏನಾದ್ರು ಕೇಳಿದ್ರೆ, ಅಯ್ಯೋ ಮೇಡಮ್ ನಂದು ರೀಲ್ ಇಷ್ಟು ವ್ಯೂಸ್ ಬಂದವ್ರಿ, ಇಷ್ಟು ಸಬ್ಸ್ಕ್ರೈಬ್ ಇದಾರೆ. ಅದ್ರ ಪುಸ್ತಕದಲ್ಲಿ ಕೇಳ್ರಿ, ಏನು ಹೇಳಲಿಕ್ಕೆ ಬರಲ್ಲ ಅವ್ರಿಗೆ. ಹಾಗೆ ಆಗ ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರೆ ಗಿಡ ಮರಗಳು ಇರೋ ರೀತಿ ಇರ್ತಾವ. ಆಗಿನ ಮಕ್ಕಳ ನಾಲೆಜ್ ಏನು ಗಿಡ ಮರ ವಸ್ತುಗಳು ಇರುವ ಹತ್ತಾರೆ. ಆದ್ರೆ ಅದರ ಹಿಂದಿರುವಂತಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇಂತಹದು, ಆತ ವ್ಯಕ್ತಿ ಈ ರೀತಿ ಬರೆದಿರ್ತಾರೆ ಅನ್ನೋದು ಆವತ್ತೇ ಗೊತ್ತಾದದ್ದು. ಮತ್ತದನ್ನ ಸತ್ಯವಾಗಿ ಕೂಡ ಲೇಖಕರು ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡ್ರಿ, ನಾವು ಅಲ್ಲಿಯವರೆಗೂ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಅಂತ ತಿಳಿದಿದ್ವಿ. ಅವು ಜೀವಿಲ್ಲದ ವಸ್ತುಗಳು. ಆದ್ರೆ ಅದಕ್ಕೆ ಒಬ್ಬ ವ್ಯಕ್ತಿ ಜೀವ ತುಂಬ್ತಾನೆ ಯಾವಾಗ ಕವಿಯ ಮೂಲಕ ಆ ಹಾಡು ಬಾಯಿ ಬರುತ್ತಲ್ಲ, ಹಾಡಿಗೂ ಕೂಡ ಏನಾಗತ್ತೆ ರೀ, ಅದಕ್ಕೊಂದು ಜೀವ ಬರುತ್ತೆ ರೀ. ದುಃಖದಲ್ಲಿದ್ದಾಗ ಯಾವ್ದು ಹಾಡು ಕೇಳಿದ್ರೆ ಮನಸ್ಸು ಸಂತೋಷ ಆಗತ್ತೆ. ದೇವ್ರ ಗುಡಿಯಲ್ಲಿ ಭಜನೆ ಮಾಡ್ತಾ ಇದ್ರೆ ನಮ್ ಕಣ್ ಮುಚ್ಕೊಂಡ್ ನಾವ್ ಏನ್ ಮಾಡ್ತೀವ್ರಿ, ನಾವು ತಲೆ ಅಲ್ಗಾಡಿಸ್ತಿರ್ತೀವಿ. ಸೊ ಏನಿದೆ ರೀ ಹಾಡುಗಳಿಗೆ, ಆ ಪದಗಳಿಗೆ ಜೀವ ತುಂಬವನು. ನೋಡ್ರಿ ಒಂದ್ ಹೇಳ್ತೀನಿ, ಮಂತ್ರಗಳಿಗೆ ಜೀವ ತುಂಬವನು ಸ್ವ ಆ ಮಂತ್ರ ಪಠಣಕಾರ ಆದ್ರೆ, ಕವಿತೆಗೆ ಜೀವ ತುಂಬವನು ಲೇಖಕಕಾರ. ಆ ಲೇಖಕನ ಮನಸ್ಸಿನಿಂದ ಹುಟ್ಟಿರುತ್ತೆ, ಅದ್ಭುತವಾದಂತಹ ಕವಿತೆ ಹುಟ್ಟಿರುತ್ತೆ. ಅದಕ್ಕೆ ಪದಗಳಿಗೆ ಬಹಳಷ್ಟು ಮಹತ್ವ ಇರುತ್ತೆ. ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಓದುವುದರಿಂದ ಪದಗಳ ಪರಿಚಯ ಜಾಸ್ತಿ ಆಗತ್ತೆ. ಪದಗಳ ಪರಿಚಯ ಜೊತೆಗೆ ನೀವೇನ್ ಮಾಡ್ತೀರಿ ಅಂದ್ರೆ ಒಂದು ಜ್ಞಾನ ಎಂಬ ಸಾಗರಕ್ಕೆ ನೀವು ನಿಮ್ಮನ್ನ ಒಂದೊಂದೇ ಹನಿಯಾಗಿ ನೀವು ಮುಂದುವರಿತಾ ಹೋಗ್ತೀರಿ. ಒಂದೊಂದು ಹನಿಯ ಬಗ್ಗೆ ಮಹತ್ವನ ತಿಳಿತಾ ಹೋಗ್ತೀರಿ. ಪದಗಳ ಅನ್ನೋದೇ ಹಾಗೆ. ಜ್ಞಾನ ಪದಗಳಿಂದ ವಿಷಯಗಳ ತಿಳಿಯುತ್ತೆ, ವಿಷಯದಿಂದ ಜ್ಞಾನ ಹೆಚ್ಚಾಗತ್ತೆ. ಅದಕ್ಕೆ ಸಮುದ್ರ ಅನ್ನೋದು. ಇಲ್ಲೇನ್ ಹೇಳ್ತಾರೆ ನೋಡ್ರಿ, ನಾವು ಆವರೆಗೂ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ಆಮೇಲಿಂದ ನಾವು ಕವಿತೆ ಓದಿದಾಗೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯ್ಪಾಟ್ ಮಾಡಿಕೊಂಡು ಅರಚುತ್ತಿದ್ದೆವು. ಸೊ ಇವತ್ತಿಂದ ಈ ಘಟನೆಯಿಂದ ನೀವು ಪಾಠ ಇರಲಿ ಅಥವಾ ಪೋಯಮ್ ಇರಲಿ, ಯಾವುದೇ ಭಾಷೆ ಇರಲಿ, ಇಂಗ್ಲಿಷ್ ಇರಲಿ, ಕನ್ನಡ ಇರಲಿ, ಹಿಂದಿ ಇರಲಿ, ಸೊ ನೀವು ಏನ್ ಮಾಡ್ಬೇಕು, ಸೊ ಕವಿತೆಯ ಜೊತೆಗೆ ಕವಿತೆಯ ಬರೆದಂತಹ ಕವಿಯ ಪರಿಚಯ ಕೂಡ ನೀವು ತಿಳ್ಕೋಬೇಕು. ಮತ್ತೆ ಅದರ ಬಗ್ಗೆ ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಐ ಹೋಪ್ ನೀವೆಲ್ಲ ಏನ್ ಮಾಡ್ತೀರಿ ಅಂದ್ರೆ ಜಿ ಪಿ ರಾಜರತ್ನಂ ಅಂತಂದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಡುವನು ಕಸ್ತೂರಿ. ಸೊ ನೀವು ಈ ಪೋಯಮನ್ನ ಮರೆಯಲ್ಲ, ಜಿ ಪಿ ರಾಜರತ್ನಂ ಅವರ ಹೆಸರನ್ನು ಕೂಡ ಮರೆಯಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಲೇಖಕರು ಕೂಡ ಏನ್ ಮಾಡಾಕತ್ರಿ, ನಾವು ಕವಿತೆ ಓದಾಗಿಲ್ಲ, ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರೋ ಕವಿತೆ ಹೆಸರನ್ನು ಬಾಯ್ಪಾಠ ಮಾಡಿಕೊಂಡು ಅರಚುತ್ತಿದ್ದೆವು. ರಾಜರತ್ನಂ ಆಮೇಲೆ ಯಾವಾಗ್ಲಾದ್ರೂ ಮನೆಗೆ ಬಂದಾಗ, ಏನ್ರಪ್ಪ ಒಳಗೆ ಬರಬಹುದಾ, ಮುಂದೆ ಹೋಗ್ಬೇಕಾ ಎಂದು ತಮಾಷೆ ಮಾಡ್ತಾ ಇದ್ರು. ಯಾವಾಗ ನಾವು ಶ್ರೇಷ್ಠ ಒಬ್ಬ ಲೇಖಕಕಾರನನ್ನ ಭಿಕ್ಷುಕ ಅಂತ ತಿಳ್ಕೊಂಡು ತಿಳಿದೋಣೋ ತಪ್ಪು ಮಾಡಿದ್ದೀವಲ್ಲ, ಆ ನಂತರ ಎಷ್ಟೋ ಸಲ ಬಂದ್ರು ಕೂಡ ರಾಜರತ್ನಂ ಅವ್ರು ಏನಂತ ಇದ್ರಿ ಅಂದ್ರೆ, ಏನಪ್ಪಾ ನಾನ್ ಒಳಗ್ ಬರ್ಬೇಕಾ ಹೋಗ್ಬೇಕಾ ಅಂತ ಕೇಳ್ತಿದ್ರಂತೆ. ತಮಾಷೆ ಮಾಡ್ತಿದ್ರು, ಚಿಕ್ಕವರೆಲ್ಲ ತಮಾಷೆ ಮಾಡ್ತಾರೆ.
ಸೊ ಇದು ರಾಜರತ್ನಂ, ಅವರೇ ರಾಜರತ್ನಂ. ಇದನ್ನು ಬರೆದಂತವರು KP ಪೂರ್ಣಚಂದ್ರ ತೇಜಸ್ವಿ. ಸೊ ಈಗ ಕವಿ ಪರಿಚಯ ನೋಡೋಣ. ನೋಡ್ರಿ ಇಲ್ಲಿದ್ದಾರೆ, ಈ ಚಿತ್ರದಲ್ಲಿ ಕಾಣೋರೆ KP ಪೂರ್ಣಚಂದ್ರ ತೇಜಸ್ವಿ. ಇವ್ರ ತಂದೆಯರ್ರಿ ಕುವೆಂಪು. ನೋಡ್ರಿ ಇಲ್ಲಿ ನೋಡ್ರಿ, KP ಪೂರ್ಣಚಂದ್ರ ತೇಜಸ್ವಿ 1938ರಲ್ಲಿ ಜನಿಸಿದವರು. ಇವರ ತಂದೆ ರಾಷ್ಟ್ರಕವಿ ಕುವೆಂಪು. ಕರ್ನಾಟಕದ ಶ್ರೇಷ್ಠ ಬರಹಗಾರರಲ್ಲೊಬ್ಬಾದ ತೇಜಸ್ವಿಯವರು ಪ್ರಕೃತಿ ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಹುಲಿಯೂರಿನ ಸದ್ದು, ನಿಗೂಢ ಮನುಷ್ಯರು, ಆ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ ಎಂಬ ಕಾದಂಬರಿಗಳು, ಅಲೆಮಾರಿ ಅಂಡಮಾನ್, ಮಹಾನದಿ ನೈಲ ಪ್ರವಾಸ ಕಥನಗಳನ್ನು ಇವರು ಬರೆದಿದ್ದಾರೆ. ಅಬಚೂರಿನ ಪೋಸ್ಟಾಫೀಸ್, ತಬರನ್ ಕತೆ ಚಲನಚಿತ್ರಗಳಾಗಿವೆ. ಕಾರ್ವಾಲೋ ಕಾದಂಬರಿ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ. ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅವರ ಸಾಹಿತ್ಯ ಸೇವೆ ಗುರುತಿಸಿದ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಇವರು 2007ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರ. ಅವರೇ ರಾಜರತ್ನಂ ಗದ್ಯ ಭಾಗವನ್ನು ತೇಜಸ್ವಿ ಅವರು ಬರೆದ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಸೊ ಪಾಠದ ಜೊತೆಗೆ ಕವಿ ಪರಿಚಯ ಕೂಡ ನೀವು ನೆನಪಿಡುವುದು ಅಷ್ಟೇ ಮಹತ್ವ. ಈ ಅವರೇ ರಾಜರತ್ನಂ ಗದ್ಯ ಭಾಗವನ್ನ ಅಣ್ಣನ ನೆನಪು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನನ್ನ ಪ್ರಕಾರ ನೀವು ಈ ಪಾಠನ ಒಂದ್ ಬಿಟ್ಟು 2 ಸಲ ಓದಿ ಇದರಲ್ಲಿ ಬರುವಂತ ಮಹತ್ವದ ಅಂಶಗಳನ್ನ ಅರ್ಥ ಮಾಡ್ಕೊಳ್ರಿ. ಅಲ್ಲದೆ ಈ ಪಾಠ ನಿಮಗೆ ಅಳವಡಿಸಿರುವ ಮಹತ್ವದ ಉದ್ದೇಶ ಅಂದ್ರೆ ಕೇವಲ ಪಾಠ ಓದುವುದ್ರ ಜೊತೆಗೆ ಕವಿಯ ಬಗ್ಗೆನೂ ಕೂಡ ಅರ್ಥ ಮಾಡ್ಕೋಬೇಕು. ಕವಿ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ತಿಳ್ಕೋಬೇಕು. ಕವಿ ಪರಿಚಯ ಕೂಡ ನೀವು ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ್ದಾರೆ. ಸೊ ಐ ಹೋಪ್ ನೀವೆಲ್ರೂ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ ಮುಂದೆ ಪ್ರತಿ ಸರನು ಪಾಠ ಓದುವ ಮುಂದೆ ಕವಿಯ ಬಗ್ಗೆನೂ ಕೂಡ ತಿಳ್ಕೊಂಡು ಮುಂದೆ ಹೋಗ್ತೀರಾ. ಅವರ ಆದರ್ಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತೀರಾ ಅಂತ ಹೇಳ್ತಾ ಧನ್ಯವಾದಗಳು.